ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಶೋಕ ಹೂವಿನಿಂದ ಒಂದು ತಂಬಳಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಇಲ್ಲಿ ಅಶೋಕ ಹೂವನ್ನು ಕೊಯ್ದುಕೊಂಡು ಬರುವ. ಈಗ ಅಶೋಕ ಹೂ ಬಿಡುವ ಸಮಯ ಈಗ, ಹಾಗಾಗಿ ಅದನ್ನು ವೇಸ್ಟ್ ಮಾಡೋ ಬದಲು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಅದನ್ನು ಇವತ್ತೊಂದು ತಂಬಳಿ ಮಾಡ್ತಾ ಇದ್ದೇನೆ. ನೋಡಿ, ನಮಗೆ ತಂಬಳಿಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಕೊಯ್ದುಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಶಂಖಪುಷ್ಪದ ಹೂ ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅಶೋಕ ಹೂ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ಒಳ್ಳೆಯದು ಶಂಖಪುಷ್ಪ ಕೂಡ. ಹಾಗೆ ಅದಕ್ಕೆ ಖಾರಕ್ಕೆ ಬೇಕಾದ ಗಾಂಧಾರಿ ಮೆಣಸನ್ನು ಕೂಡ ಕೊಯ್ದುಕೊಳ್ತಾ ಇದ್ದೇನೆ. ಒಂದು 4-5 ಗಾಂಧಾರಿ ಮೆಣಸನ್ನು ಕೂಡ ಜೊತೆಗೆ ಕೊಯ್ದುಕೊಂಡು ಬರ್ತೇನೆ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಯ್ದುಕೊಳ್ಬೇಕು. ನಾನೊಂದು 5-6 ಹಾಕ್ತಾ ಇದ್ದೇನೆ. ಒಂದೆರಡು ಜಾಸ್ತಿನೇ ಉಂಟು ಇದರಲ್ಲಿ, ಅದಕ್ಕೆ ಬೇಕಾದಷ್ಟನ್ನು ಉಪಯೋಗಿಸ್ಕೊಳ್ತೇನೆ. ಮೊದಲಿಗೆ ಅಶೋಕ ಹೂವನ್ನು ಕ್ಲೀನಾಗಿ ತೊಳೆದುಕೊಳ್ಬೇಕು. ಹಾಗೆ ಅದರ ಕಡೆ ತುಂಡೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದುಕೊಳ್ಬೇಕು, ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಜೀರಿಗೆ ಹಾಕಿ ಜೀರಿಗೆ ಸಿಡಿದ ನಂತರ ಅದಕ್ಕೆ ಅಶೋಕ ಹೂವನ್ನು ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಬಾಡಿದರೆ ಸಾಕು, ಕಲರೆಲ್ಲ ಏನು ಪೂರ್ತಿ ಚೇಂಜ್ ಆಗಬೇಕು ಅಂತಿಲ್ಲ, ಪರಿಮಳ ಬರಲಿಕ್ಕೋಸ್ಕರ. ನೋಡಿ, ಈ ಹದಕ್ಕೆ ಬಂದರೆ ಸಾಕಿದು. ಈಗ ಈ ಹಂತದಲ್ಲಿ ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿದಂತಹ ಶಂಖಪುಷ್ಪದ ಹೂಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಶಂಖಪುಷ್ಪದ ಹೂವನ್ನು ಬಾಡಿಸದೆ ಹಾಗೆ ಕೂಡ ಹಾಕಿಕೊಳ್ಬೋದು. ನಾನೊಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೇನೆ. ಇದನ್ನು 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗ್ತದೆ. ಶಂಖಪುಷ್ಪದ ಹೂ ಕೂಡಲೇ ಬಾಡಿಕೊಳ್ತದೆ. ನೋಡಿ, ಇಷ್ಟ ಆದರೆ ಸಾಕಿದು. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡು ಖಾರಕ್ಕೆ ಬೇಕಾದಷ್ಟು ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು, ಗಾಂಧಾರಿ ಮೆಣಸು ಇಲ್ಲ ಅಂತಾದರೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ತಣ್ಣಗಾದಂಥ ಹೂಗಳನ್ನು ಅದಕ್ಕೆ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಬಿಕೊಳ್ಳು. ಫಸ್ಟಿಗೆ ಹಾಗೇ ಅದನ್ನು ಹುಡಿ ಮಾಡಿಕೊಳ್ತೇನೆ. ಆಮೇಲೆ ಅದಕ್ಕೆ ರುಬ್ಬಲಿಕ್ಕೆ ಬೇಕಾದ ಸ್ವಲ್ಪ ನೀರನ್ನು ಹಾಕಿಕೊಳ್ತೇನೆ. ಜಾಸ್ತಿ ನೀರೇನು ಬೇಡ, ಸ್ವಲ್ಪ ಸಾಕು. ಅದು ನುಣ್ಣಗೆ ಪೇಸ್ಟ್ ಆದ ನಂತರ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಚಟ್ನಿ ಹಾಗೆ ಕೂಡ ಉಪಯೋಗಿಸಿಕೊಳ್ಬೋದು. ನೋಡಿ, ಈ ಥರ ಇದ್ದರೆ ದೋಸೆಗೆ ಇಡ್ಲಿಗೆಲ್ಲ ಚಟ್ನಿ ಥರ ಕೂಡ ಉಪಯೋಗಿಸಿಕೊಳ್ಬೋದು. ನಾವು ಇದನ್ನು ತಂಬಳಿ ಮಾಡ್ತಾ ಇರೋದು, ಹಾಗಾಗಿ ಇದಕ್ಕೆ 1 ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ತಂಬಳಿ ಮಾಡ್ತೀರಿ ಅಷ್ಟು ಮಜ್ಜಿಗೆ ಸೇರಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಮಜ್ಜಿಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ಜೊತೆಗೆ ಇದಕ್ಕೆ ಒಗ್ಗರಣೆ ಕಂಪಲ್ಸರಿ ಏನಲ್ಲ, ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಒಗ್ಗರಣೆ ಹಾಕದೆ ಕೂಡ ಹಾಗೆಯೇ ಇಟ್ಕೊಳ್ಬೋದು. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ರುಚಿಯಾದ ಆರೋಗ್ಯಕರವಾದ ಅಶೋಕ ಹೂವಿನ ತಂಬಳಿ ರೆಡಿ.